ಲೇ ಗಿರ್ಜಾ, ಸರೋಜಾ, ಬಂದೆ ಇಲ್ಲಿ. ಇನ್ನು ನಿಮ್ದಾಗಿಲ್ವೇನ್ರೆ? ಏನತ್ತೆ, ಯಾಕೆ ಈ ರೀತಿ ಕೂಗಿದ್ದು? ಅಲ್ಲ ಕಣ್ರೆ, 2 ದಿವಸದಲ್ಲೇ ನಿಶ್ಚಿತಾರ್ಥನ ಇಟ್ಕೊಂಡಿದ್ದೀರಾ. ಅದರಲ್ಲಿ ಇವತ್ತೊಂದು ದಿವಸ ಕಳೆದ್ರೆ ಇನ್ನು ನಾಳೆ ಒಂದೇ ದಿವಸ ಉಳಿದಿರೋದು. ಅಲ್ಲ, ಬೇಗ ಹೋಗಿ ಏನೇನದು ಶಾಪಿಂಗು ಅವೆಲ್ಲ ಮಾಡ್ಕೊಂಬರೋದಲ್ವೇ? ಅದನ್ನ ಬಿಟ್ಟು ಇಲ್ಲೇ ತಡ ಮಾಡ್ತಿದ್ರೆ ಇನ್ನು ಹುಡುಗಿಗೆ ಬಟ್ಟೆ ಅಂತೆ ಒಡವೆ ಅಂತೆ ಎಲ್ಲ ತರಬೇಕು. ಹಾಗೆ ಮನೆ ಮಂದಿಗೆಲ್ಲ ಹೋಗಿ ಬಟ್ಟೆ ಅವು ಎಲ್ಲ ತರಲ್ವೇ? ಇನ್ನು ಯಾವಾಗ ಹೋಗ್ತೀರಾ ಹೇಳ್ರಿ? ಹ್ಞೂ ಅತ್ತೆ, ನಾನು ಇದನ್ನೇ ಗಿರ್ಜನ ಹತ್ರ ಹೇಳ್ತಿದ್ದೆ. ಇನ್ನೇನು ನಂದಾಯ್ತು, ಗಿರ್ಜಾ ಒಬ್ಳು ರೆಡಿಯಾಗಿ ಬಂದ್ಬಿಟ್ರೆ ಇನ್ನೇನು ಹೊರಡ್ತೀವತ್ತೆ. ನೋಡೆ, ಈ ನಿಶ್ಚಿತಾರ್ಥದಲ್ಲಿ ಯಾವುದೇ ಕುಂದು ಕೊರತೆ ಇಲ್ದಲೇ ಇರೋ ಥರ ನಿಶ್ಚಿತಾರ್ಥನ ಮಾಡಿ ಮುಗಿಸ್ಬೇಕು. ಅರ್ಜೆಂಟಲ್ಲಿ ಇಟ್ಕೊಂಡಿದೀವಿ ಅಂತ ಯಾವುದಕ್ಕೂ ಕೊರತೆ ಬರಬಾರ್ದು. ಆ ರೀತಿ ಎಲ್ಲನೂ ಸರಿದೂಗಿಸ್ಕೊಂಡು ನೀಗಿಸ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಹ್ಞೂ ಅತ್ತೆ, ಸರಿ, ನೀವು ಹೇಳ್ದಂಗೆ ಮಾಡ್ತೀವಿ. ನೀವೇನು ಟೆನ್ಷನ್ ತಗೋಬೇಡ್ರಿ. ಸರಿ, ಎಲ್ಲಿ ಗಂಗಾ, ಪ್ರೀತಿ, ಮಂಜಿ ಇವ್ರು ಯಾರು ಬರ್ತಿಲ್ವಾ ನಿಮ್ಮ ಜೊತೆ? ಆಯ್ತತ್ತೆ, ಎಲ್ಲರಿಗೂ ಹೇಳಿ ಬಂದಿದ್ದೀನಿ, ಎಲ್ಲರೂ ಬರ್ತಿದ್ದಾರೆ. ಅವ್ರವ್ರು ಬಂದ್ರೆ ಸರಿ, ಅವ್ರವ್ರಿಗೆ ಇಷ್ಟ ಆಗಿದ್ದ ವಸ್ತುನ ಅಲ್ಲಿ ತಗೋಬಹುದು. ನಾವೇನೋ ಒಂದು ತಾಂಡ್ ಬರೋದು, ಆಮೇಲೆ ಅವ್ರಿಗೆ ಇಷ್ಟ ಆಗ್ದಲೇ ಇರೋದು, ಅದು ಬೇಡ ಅಂತ ಎಲ್ಲ ಬರ್ಲಿ ಅಂತ ಕಾಯ್ತಿದ್ದೀನಿ. ಸರಿ ಕಣ್ರೆ, ನಮ್ಮ ಗಂಗಂಗೂ ಒಳ್ಳೆ ಬಟ್ಟೆ ಕೊಡಿಸ್ರಿ. ನಮ್ಮ ಗಂಗನೂ ಮಿಂಚಬೇಕು. ಸರಿ ಅತ್ತೆ, ಆಯ್ತು. ಏನು ನಾವು ಗಂಗಂಗೆ ಏನು ಕೊಡ್ಸೋದೇ ಇಲ್ವೇನೋ, ಆ ರೀತಿ ಮಾತಾಡ್ತಿದ್ದೀರಪ್ಪ ನೀವು. ಅಲ್ಲ ಕಣೆ ಗಿರ್ಜಾ, ನಿಮ್ಮ ಬೀಗ್ರ ಮನೆ ಫೋನ್ ಮಾಡಿ ತಿಳಿಸ್ದೆ ವಿಷಯನ? ರವಿ ಬರ್ತಾನೆ, ರಮ್ಯನ್ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ದೆ ಇಲ್ವಾ ಇನ್ನ? ನಾನು ನೆನೆ ಹೇಳಿದ್ದೆ ಅತ್ತೆ. ಈಗೊಂದ್ಸತಿ ಫೋನ್ ಮಾಡಿ ಹೇಳ್ತೀನಿ, ರಮ್ಯಂಗ್ ರೆಡಿ ಆಗಕ್ಕೆ ಹೇಳು, ನಮ್ಮ ರವಿ ಬರ್ತಿದ್ದಾನೆ ಕರ್ಕೊಂಡು ಹೋಗಕ್ಕೆ ಅಂತ. ಹ್ಞೂ ಕಣ್ರೆ, ಸರಿ, ಎಲ್ಲರೂ ಹುಷಾರಾಗಿ ಹೋಗಿ ಬನ್ನಿ. ಸರಿ ಅತ್ತೆ, ಆಯ್ತು. ಪ್ರೀತಿ, ಸೌಮ್ಯ, ಬರಮ್ಮ. ಇನ್ನು ಎಷ್ಟೊತ್ತಾಗುತ್ತೆ ಹೇಳಿ ನೀವು ಬರೋದು? ಅಲ್ಲಮ್ಮ, ಇಷ್ಟಕ್ಕೊಂದು ಜನ ಎಲ್ಲ ಶಾಪಿಂಗಿಗೆ ಹೋಗ್ಬೇಕಾ? ನೀವು ಹೋಗಿ ಬರ್ತಿದ್ರೆ ಆಗ್ತಿತ್ತಪ್ಪ. ನಾನು ಅದಕ್ಕೆ ಮನೇಲೇ ಇರ್ತಿದ್ವಿ. ಹೌದು ಅತ್ತೆ, ಇನ್ನೇನು ನೀವು ಅತ್ತೆ ಎಲ್ಲ ಹೋಗ್ತಿದ್ದೀರಲ್ಲ, ಹೋಗಿ ಬನ್ನಿ. ನಾನು ಪ್ರೀತಿ ಮನೇಲೇ ಇರ್ತೀವಿ. ಅಲ್ಲ ಕಡೆ ಮಗಂಗ, ನಿಶ್ಚಿತಾರ್ಥಕ್ಕೆ ಉಳಿದಿರೋದು ಒಂದೇ ದಿವಸ ಅಂಥದ್ರಲ್ಲಿ ನೀವು ಬರಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಯಾವಾಗ ಬಟ್ಟೆ ತಾಣ್ತೀರಾ? ಯಾವಾಗ ಟೈಲರಿಗೆ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ತೀರಾ? ಟೈಮ್ ಎಲ್ಲಿ ತೇಳಿ? ನಮಗೆ ಇರೋದು ಒಂದು ದಿವಸದಲ್ಲಿ ಎಷ್ಟೆಲ್ಲ ಕೆಲಸ ಮಾಡಬೇಕು. ನಡೀರಿ, ನಿಮ್ಗೆ ಏನು ಇಷ್ಟ ಬರುತ್ತೆ ಅದನ್ನು ತಗೊಂಡು ಹೊಲಿಯಕ್ಕೆ ಹಾಕ್ರಂತೆ. ಅವನಿಗೆ ಟೈಲರಿಗೂ ಹೊಲಿಯೋಕ್ಕೆ ಟೈಮ್ ಬೇಡವೆ? ಅಯ್ಯೋ, ನಮಗೆಲ್ಲ ಯಾಕೆ ಅತ್ತೆ, ನಂದು ರಿಸೆಪ್ಷನ್ ಇಂದ ಬಟ್ಟೆ ಇದೆಯಲ್ಲ, ಅದನ್ನೇ ಹಾಕೊಂತಿದ್ದೆ, ಅದೇ ಸಾಕಾಗಿತ್ತು. ನೋಡಿ ಗಂಗಾ, ನೀನು ನಮ್ಮನೆ ಹಿರಿ ಸೊಸೆ. ನಿಮ್ಗೆ ಬಟ್ಟೆ ಕೊಡಿಸಿದಲೆ ನಮ್ಮನೇಲಿ ಶುಕ್ಕಾರ ಮಾಡೋಕ್ಕಾಗುತ್ತಾ? ಹೇಳು, ಫಸ್ಟು ನೀನು ಬಟ್ಟೆ ತಗೊಂಡು ನೀನು ರಾಣಿ ಹಂಗೆ ರೆಡಿಯಾಗಿ ಎಲ್ಲ ಮುಂದೆ ನಿಂತು ಎಲ್ಲ ಕೆಲಸನೂ ಮಾಡಬೇಕು. ಅಂಥದ್ರಲ್ಲಿ ಬಟ್ಟೆ ಬೇಡ ಅದು ಬೇಡ ಅಂತ ಹೇಳಂಗಿಲ್ಲ ನೀನು. ಆದ್ರೂ ಅಜ್ಜಿ, ಸುಮ್ಮನೆ ಬೇಡ ಅನಿಸ್ತಿದೆ ಅಜ್ಜಿ. ನೋಡೆ, ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಗೊತ್ತಾಯ್ತಾ? ಸರಿ ಅಜ್ಜಿ, ಆಯ್ತು. ನೋಡ್ರೆ, ನಿಮ್ ಸೊಸೆ ಹೇಳ್ತಾಳೆ ಅಂತ ಹೂ ಅಂತ ತಲೆ ಅಲ್ಲಾಡ್ಸ್ಕೊಂಡು ಹೋಗ್ಬೇಡ್ರಿ. ಇವಳಿಗೂ ಚೆನ್ನಾಗಿರೋ ಬಟ್ಟೆನ ಕೊಡಿಸ್ರಿ. ನಮ್ಮ ರಮ್ಮಿಂಗೆ ಹಾಗೆ ನಮ್ಮ ಗಂಗಂಗೆ ಯಾವ್ದ್ರಲ್ಲೂ ಕೊಡ್ತಾ ಇರಬಾರ್ದು. ಆ ರೀತಿ ಇಬ್ಬರಿಗೂ ಒಳ್ಳೆ ಬಟ್ಟೆ ತೆಗಿರಿ, ಗೊತ್ತಾಯ್ತಾ? ಸರಿ ಅತ್ತೆ, ಆಯ್ತು. ಜಿ, ಮಂಜಿ, ಇನ್ನು ನಿಮ್ದು ಆಗಿಲ್ವೇನ್ರಮ್ಮ? ಬರಮ್ಮ, ಇನ್ನು ಎಷ್ಟೊತ್ತು? ನಡೀರಿ ಅದಕ್ಕೆ, ನಂದು ಆಯಿತು. ಸ್ವಲ್ಪ ನಮ್ಮ ಸೌಮ್ಯ ರೆಡಿ ಆಗೋದನ್ನ ಸ್ವಲ್ಪ ತಡ ಮಾಡಿಬಿಟ್ಲು, ಅದಕ್ಕೊಂಚೂರು ಲೇಟ್ ಆಯ್ತಷ್ಟೇ. ಅಮ್ಮ, ರೆಡಿ ಆಗಕ್ಕೆ ಟೈಮ್ ತಗೊಂಡಿದ್ದು ನೀನು, ಎಲ್ಲದೂ ನನ್ನ ಮೇಲೆ ಎತ್ತಾಕ್ತೀಯ ಅಲ್ವಾ? ನಾನು ಲೇಟ್ ಮಾಡಿದೆ ಅಂತ ನಾನು ಎಲ್ಲಿ ತಡ ಮಾಡಿದೆ ಹೇಳು? ನಾನೇ ನಿನ್ನಂಗೆ ಸೀರೆ ನೆರಿಗೆ ಮಾಡ್ಕೊಂಡು ಗಂಟೆ ಗಂಟ್ಲೆ ಪಿನ್ ಮಾಡ್ಕೊಂಡು ನಿಂತಿದ್ನ ನೋಡು. ನನ್ನ ಮಾಡರ್ನ್ ಡ್ರೆಸ್ಸು ಎಷ್ಟು ಬೇಗ ಮುಗ್ದೋಗುತ್ತೆ. ಹಾಗೆ ತಲೆ ಬಚ್ಕೊಳಕ್ಕೆಲ್ಲ ನಂಗೆ ಕೂದಲು ಜಾಸ್ತಿ ಉದ್ದ ಇಲ್ಲ. ಏನು ಹಿಂಗೆ ಕ್ರಾಫ್ ಹೊಡ್ಕೊಂಡ್ರೆ ಮುಗಿತಪ್ಪ. ನೀನೇ ಜಡೆ ಹಾಕ್ಕೊಂಡು ಪಿನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಎಲ್ಲದೂ ನನ್ನ ಮೇಲೆ ಎತ್ತಾಕ್ತೀಯ ಅಲ್ವಾ? ನೀನು ಸುಮ್ಮನೆ ಸಿಟ್ಟು ಬರೆಸ್ಬೇಡ. ಈಗ ನನ್ನಿಂದ ತಡ ಆಯಿತು ಅಂತ ಏನಾದರೂ ಅಂದರೆ ಬೇಕು ಬೇಕು ಅಂತಲೂ ಮಾಡ್ತಿದ್ದಾಳೆ ಚಂದ್ರಿ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಿನ್ನ ಮೇಲೆ ಎತ್ತಾಗ್ದೆ, ಸುಮ್ಮನೆ ಹೊಸಿ. ನೋಡೆ ಮಂಜಿ, ಆಮೇಲೆ ಅಮ್ಮ ನಂಗೆ ಏನು ಹೇಳಿಲ್ಲ ಒಂದು ಮಾತು, ಹಂಗೆ ಹಿಂಗೆ ಅನ್ಬೇಡ. ನಿಂಗೆ ನಿನ್ನ ಮಗಿಗೆ ಏನು ಬೇಕೋ ಎಲ್ಲದು ತಗೋ. ಆಮೇಲೆ ನಮ್ಮಮ್ಮ ಏನು ಹೇಳಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬೇಡ್ರಿ. ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನ ತಗೊಂಡ್ಬರ್ರಿ. ಯಾಕಮ್ಮ, ನೀನು ಬರಲ್ವೇ? ಬಾ, ನೀನು ಹೋಗೋಣ ಜೊತೆಲಿ. ಅಯ್ಯೋ ಇಲ್ಲ ಕಣೆ, ನೀವೆಲ್ಲ ಇದ್ದೀರಲ್ಲ, ಹೋಗಿ ಬನ್ನಿ. ನನಗೆ ಬರೋಕ್ಕಾಗಲ್ಲ, ನಂಗೆ ಮೊದಲೇ ಕಾಲು ನೋವು. ಅಲ್ಲಿರೋ ಮೆಟ್ಲಿಕ್ಕಿನ ಹತ್ತು ಇಳಿದು ಮಾಡೋ ಅಷ್ಟೊತ್ತಿಗೆ ಸುಸ್ತಾಗೋಗುತ್ತೆ. ಇನ್ನು ನೀವು ನಿಶ್ಚಿತಾರ್ಥ ಮಾಡೋದ್ಬಿಟ್ಟು ನನ್ನ ನೋಡ್ಕೊಂಡು ಕೂರಂಗಾಗುತ್ತೆ. ಸರಿ, ನೀವೆಲ್ಲ ಹೊರಡ್ರಿ, ಬೇಗ ಬೇಗ ಹೋಗಿ ಬೇಗ ಬರ್ರಿ. ಸರಿ ಅತ್ತೆ, ಆಯಿತು. ಅಮ್ಮ, ಎಲ್ಲರೂ ರೆಡಿನಾ? ಸರಿ, ಕಾರ್ ತೆಗೆಯೋಣ. ಸರಿ ಕಡೆ ಗಿರ್ಜಾ, ನೀವೆಲ್ಲ ಹೋಗಿ ಕಾರಲ್ಲಿ ಕೂತಿರ್ರಿ, ನಾನು ಒಂದು ನಿಮಿಷ ಬರ್ತೀನಿ. ಸರಿ ಆಯ್ತು. ನೋಡೇ ರಮ್ಯಾ, ನಿನ್ನಮ್ಮ ಅತ್ತೆ ಮನೆ ಕಡೆಯವರು ಫೋನ್ ಮಾಡಿದ್ರು. ನಿಂಗೇನೋ ಶಾಪಿಂಗಿಗೆ ಅಂತ ಕರ್ಕೊಂಡು ಹೋಗ್ತಾರಂತೆ. ಅಲ್ಲೋಗಿ ಗುಬೆ ಗುಬೆ ಆಡ್ದಂಗೆ ಆಡಬೇಡ. ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ನೀನು ಆ ಬಟ್ಟೆನೇ ಎತ್ಕೊ. ರೈಟು ಕಮ್ಮಿ ಇರಬಾರ್ದು. ಏನೇ ಇದ್ರೂ ಒಂದು 5 ಲಕ್ಷ 6 ಲಕ್ಷದ ಮೇಲೆ ಇರಬೇಕು ಅಂತ ಬಟ್ಟೆನ ತೆಗಿಬೇಕು ನೀನು, ಗೊತ್ತಾಯ್ತಾ?
ಅಲ್ಲ ಕಣಮ್ಮ, ಅದು ಹೇಗೆ ಸಾಧ್ಯ ಆಗುತ್ತೆ ಹೇಳು? ನಾನು ಆ ರೀತಿ ಮಾಡಿದ್ರೆ ಅವ್ರು ನನ್ನ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ. ಅವಳು ನಮ್ಮ ಫ್ರೆಂಡ್ ಸರೋಜ ಹೇಳ್ತಿದ್ಲು, ಹಾಂ ನಮ್ಮ ಮನೇಲಿ ಎಲ್ಲರೂ ಹೊರಟಿದ್ದೀವಿ ಶಾಪಿಂಗಿಗೆ, ಈಗ ರವಿ ಕಳಿಸ್ತೀನಿ, ನಿನ್ನ ಮಗಳಿಗೆ ಕರ್ಕೊಂಬರಕ್ಕೆ, ಅವಳಿಗೆ ಏನು ಇಷ್ಟನೋ ಅದನ್ನೇ ಕೊಡಿಸ್ತೀವಿ ಅಂತ ಹೇಳ್ತಿದ್ರು. ಹಾಂ ನೀನು ಯಾವುದನ್ನು ಕಮ್ಮಿ ರೇಟಿನ ತಗೋಬೇಡ, ಎಲ್ಲದು ಜಾಸ್ತಿ ರೇಟಿಂದೇ ತಗೋಬೇಕು, ಗೊತ್ತಾಯ್ತಾ? ಅಮ್ಮ, ಅದು ಹೇಗಮ್ಮ ಸಾಧ್ಯ? ಅಲ್ಲ, ಅವ್ರು ಏನು ಕೊಡಿಸ್ತಾರೋ ಅದನ್ನು ತಗೋಬೋದಪ್ಪ. ನೀನು ಹೇಳ್ದಂಗೆ ಎಲ್ಲ ಜಾಸ್ತಿ ರೇಟಿನ ತಗೋ, ಅದು ತಗೋಬೇಡ ಇದು ತಗೋಬೇಡ ಅಂದರೆ ಅದು ಹೇಗಮ್ಮ ಆಗುತ್ತೆ? ಅವ್ರು ನಮ್ಮ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ. ನೋಡಿ, ಅವ್ರು ಏನೂ ತಿಳ್ಕೊಳ್ಳಲ್ಲ. ಏನಾದರೂ ತಿಳ್ಕೊಳ್ಳೋಕ್ಕೆ ಅವ್ರೇನು ಬಡವರಲ್ಲ, ಬೇಕಾದಂಗೆ ದುಡ್ಡನ್ನ ಇಟ್ಕೊಂಡು ಬಂದಿರ್ತಾರೆ. ಹಾಂ, ನೀನು ದುಡ್ಡಿನ ಬಗ್ಗೆ ಏನು ಟೆನ್ಷನ್ ತಗೋಬೇಡ, ಸುಮ್ಮನೆ ಚೆನ್ನಾಗಿರೋದೆ, ಯಾವ್ದು ಜಾಸ್ತಿ ರೇಟ್ ಅಂತಾರೋ ಅದನ್ನೇ ತಗೋ. ಸರಿ ಅಮ್ಮ, ಆಯಿತು. ಈಗ ರವಿ ಬರ್ತಾರಂತೆ, ನೀನು ಕರ್ಕೊಂಡೋಗಕ್ಕೆ ಬೇಗ ಬೇಗ ಹೋಗಿ ರೆಡಿ ಆಗೋಗು, ರೆಡಿಯಾಗಿ ಹೋಗು. ಸರಿ ಕಣಮ್ಮ, ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ. ಇವಳೇನು ನಂಬ್ಕೊಂಡು ಕೂತ್ರೆ ಇವಳೇನು ಮಾಡಲ್ಲ. ಅದು ಅಲ್ದಲೆ ಅವ್ರ ಮನೇಲಿ ಇರೋ ಬರೋ ಜನ ಎಲ್ಲ ಶಾಪಿಂಗಿಗೆ ಹೊರಟಿದ್ದಾರಂತೆ. ನನ್ನ ಮಗಳು ಯಾವುದ್ರಲ್ಲೂ ಕಮ್ಮಿ ಆಗಬಾರ್ದು, ಎಲ್ಲ ನನ್ನ ಮಗಳು ಅವ್ರು ಕೊಡ್ಸಿರೋದಂತ ಇಂಥ ಬಟ್ಟೆ ತಗೊಂಡು ಎಲ್ಲ ಗಂಗಾ ನನ್ನ ಮಗಳಿಗೆ ಇಂಥ ಚೆನ್ನಾಗಿರೋದು ಕಾಸ್ಟ್ಲಿ ಬಟ್ಟೆ ತಗೊಂಡು ಮಿಂಚಿದ್ರೆ, ಅಲ್ಲ ಇವ್ರು ನಿಶ್ಚಿತಾರ್ಥದಲ್ಲಿ ಅವಳು ಮದುವೆ ಥರ ಕಾಣಿಸಿದ್ರೆ ಏನು ಮಾಡೋದು? ಇವಳೊಬ್ಳಿಗೆ ಕಳ್ಸೋದು ಬೇಡ, ಇವಳ ಜೊತೆ ನಾನು ಹೋಗೋಣ, ಅದೇ ಸರಿ. ನೋಡೆ, ಏನು ಮಾಡೋ ಗೊತ್ತಾ, ನೀನೊಬ್ಳೇ ಹೋಗೋದು ಬೇಡ, ನಿನ್ನ ಜೊತೆ ನಾನು ಬರ್ತೀನಿ. ಅಲ್ಲಿ ಹೋಗಿ ಮತ್ತೆ ಗಚ್ಚಿ ಬೀಚಿ ಮಾಡ್ಕೊಂತೀಯ ನೀನು. ಹಂಗಾಗಿ ನಾನು ನಿನ್ನ ಜೊತೆ ಬರ್ತೀನಿ. ನಾನು ನಿನ್ನ ಜೊತೆ ಇದ್ದರೆ ಆಮೇಲೆಲ್ಲ ಸರಿ ಹೋಗುತ್ತೆ. ಇಲ್ಲಾಂದರೆ ನಿಂಗೆ ಅವ್ರು ಯಾವುದು ತೋರಿಸ್ತಾರೋ ಅದಕ್ಕೆ ಹೂ ಅಂತ ತಲೆ ಆಡಿಸಿ ಬಂದ್ಬಿಡ್ತೀನಿ. ಆಮೇಲೆ ನಾನು ಅಂದ್ಕೊಂಡಾಗ ಏನೂ ಆಗಲ್ಲ. ಅದಕ್ಕೆ ನಿನ್ನ ಜೊತೆ ನಾನು ಬರ್ತೀನಿ. ರವಿ ಏನಾದರೂ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂದರೆ ನಾನೇ ಈಗ ಫೋನ್ ಮಾಡಿ, ಬೇಡ ನಾವೇ ಶಾಪಿಂಗಿಗೆ ಬರ್ತಿದ್ದೀವಿ, ಹಾಗಾಗಿ ನೀವು ಎಲ್ಲಿರ್ತೀರ ಹೇಳಿ, ಅಲ್ಲೇ ಸಿಗ್ತೀವಿ ಅಂತ ಅವ್ರಿಗೆ ಹೇಳ್ತೀನಿ, ಆಯಿತಾ? ಹ್ಞೂ ಅಮ್ಮ, ಸರಿ ಆಯಿತು. ಏನ್ರಿ ಮೇಡಮ್, ಇಷ್ಟು ಖುಷಿಯಾಗಿರೋ ಹಾಗಿದೆ? ಏನು ಇಷ್ಟು ಕಳೆ ಬಂದ್ಬಿಟ್ಟಿದೆ ನಮ್ಮ ಹುಡುಗಿ ಮುಖದಲ್ಲಿ? ಮತ್ತೆ ಮನೇಲಿ ತುಂಬಾ ಒಳ್ಳೆ ಶುಕ್ರವಾರ ಆಗ್ತಿದೆ ಅಂದ್ರೆ ಖುಷಿ ಆಗಲ್ವಾ ರಾಜು? ಅದಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಗೊತ್ತಾ? ಓ, ಯಾಕೋ ನಿಶ್ಚಿತಾರ್ಥ ಆಗ್ತಿರೋ ಖುಷಿನ, ಇಲ್ಲ ನಿಮ್ಮ ಫ್ರೆಂಡು ನಮ್ಮನೆಗೆ ಬರ್ತಿದ್ದಾರೆ ಅನ್ನೋ ಖುಷಿನ? ಎರಡು ಖುಷಿ ತುಂಬಾ ಚೆನ್ನಾಗಿದೆ. ಅಂದಂಗೆ ಅದಕ್ಕೆ ನನಗೆಲ್ಲ ಏನು ನೆನಪಾಗ್ತಿದೆ ಗೊತ್ತಾ? ನಿಮ್ಮ ರಿಸೆಪ್ಷನಲ್ಲಿ ಇದೇ ರೀತಿ ಶಾಪಿಂಗ್ ಮಾಡಿದ್ದು, ಹಾಗೆ ಎಲ್ಲ ಅರ್ಜೆಂಟಾಗಿ ಒಂದೇ ವಾರದಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಟ್ವಲ್ಲ, ಅದು ನಂಗೆ ತುಂಬಾ ನೆನಪು ಬರ್ತಿದೆ ಅದಕ್ಕೆ. ಹೌದು ಪ್ರೀತಿ, ನನಗೆ ಈ ರೀತಿ ಎಲ್ಲ ಅನುಭವ ಆಗಿಲ್ವಲ್ಲ, ಹಾಗಾಗಿ ನನಗೂ ಏನೋ ಒಂಥರ ಹೊಸ ಫೀಲ್ ಬರೋ ಥರ ಆಗ್ತಿದೆ. ಎಷ್ಟು ಚೆನ್ನಾಗಿರುತ್ತಲ್ವ ಈ ರೀತಿ ಮನೆಯವರೆಲ್ಲ ಸೇರಿ ಶಾಪಿಂಗ್ ಮಾಡೋದು, ಹಾಗೆ ಬಟ್ಟೆ ಒಡವೆ ಅದು ಇದು ಅಂತ ಬರೋದು, ಮನೇಲೆಲ್ಲ ಸುಮಾರು ಜನ ನೆಂಟರು ಸೇರ್ಕೊಳ್ಳೋದು, ಎಷ್ಟು ಖುಷಿಯಾಗಿ ಎಷ್ಟು ಕಳೆಗೆ ಇದೆ ಅಲ್ವಾ? ಅದು ಅಲ್ದಲೆ ಇನ್ನೇನು ಇವತ್ತು ಸಂಜೆನೆ ನೆಂಟರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗ್ಬಿಟ್ಟು ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ನನಗೆ ಮನೆ ತುಂಬ ಜನ ಇದ್ರೆ ತುಂಬ ಖುಷಿ ಆಗುತ್ತೆ ಪ್ರೀತಿ. ಹೌದಾ ಅದಕ್ಕೆ ರಿಯಲಿ ಗ್ರೇಟ್ ನೀವು. ನನಗೆ ಮನೇಲಿ ಜನ ಜಾಸ್ತಿ ಆಗಿಬಿಟ್ರೆ ತಲೆನೋವೇ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಗಜಿ ಬಿಜಿ ಮಾಡೋದು, ಗಲಾಟೆ ಮಾಡೋದು, ಮನೆ ತುಂಬ ಜನ ಇರೋದು ಸಹಿಸೋಕ್ಕೆ ಆಗಲ್ಲ. ದೊಡ್ಡ ಇರಿಟೇಟ್ ಆದಂಗೆ ಆಗುತ್ತೆ ಗೊತ್ತಾ? ಕಣೆ ಪ್ರೀತಿ, ವಿದೇಶದಲ್ಲಿ ಇದ್ದು ವಿದೇಶದ ಬುದ್ಧಿನೂ ಬಂದಿತ್ತೆ ನಿಂಗೆ. ಅಲ್ಲೂ ಅಷ್ಟೇ ಜನ ಒಬ್ರಿಗೊಬ್ರು ಅನ್ಯೋನ್ಯವಾಗಿರೋದೇ ಇಲ್ಲ. ಒಬ್ಬೊಬ್ಬರೇ 120 ಯಾಕೆ ಸೈಲೆಂಟಾಗಿರ್ತಾರೆ. ಅದೇ ರೀತಿ ನೀನು ಅನಿಸುತ್ತೆ. ನೋಡಿ ಅದಕ್ಕೆ ಅಣ್ಣ ಹೇಗೆ ಅಂತಾನೆ ಅಂತ. ಯಾಕ್ರಿ ಆ ಹುಡುಗಿಗೆ ಈ ರೀತಿ ಗೋಳ ಇಟ್ಕೊಂತೀರಾ ನೀವು? ಸರಿ ಆಯ್ತು ಬರಮ್ಮ, ಏನು ಮಾತಾಡಲ್ಲ, ಮೂಕನಂಗೆ ಗಾಡಿ ಓಡಿಸ್ತೀನಿ, ಆಯ್ತಾ? ಅಂದಂಗೆ ಗಂಗಾ, ನೆನೆ ರಾತ್ರಿ ನಿಮ್ಮ ಮಾವ ಹೇಳ್ತಿದ್ರು ಕಣಮ್ಮ, ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ನಮ್ಮ ರವಿ ನಿಶ್ಚಿತಾರ್ಥಕ್ಕೆ ಕರಿಬೇಕು ಅಂತ. ಹಾಗೆ ನಿಮ್ಮ ಅಪ್ಪ ಅಮ್ಮನ್ನ ನಾವು ನೋಡ್ದಂಗೆ ಆಗುತ್ತೆ. ಈಗ ಶಾಪಿಂಗ್ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗ್ತೀವಲ್ಲ, ಆವಾಗ ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿಕೊಡು, ನಾವೇ ಖುದ್ದಾಗಿ ನಿಮ್ಮ ಅಪ್ಪ ಅಮ್ಮಂಗೆ ನಮ್ಮ ರವಿ ನಿಶ್ಚಿತಾರ್ಥಕ್ಕೆ ಬರಂಗೆ ಕೇಳ್ತೀವಿ. ಮಾವ ಈ ರೀತಿ ಅಂದ್ರೆ ನಂಗಂತೂ ಬಹಳ ಖುಷಿ ಆಗ್ತಿದೆ ಅತ್ತೆ. ನಂಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಮಾವ ನಮ್ಮ ಅಪ್ಪ ಅಮ್ಮನ ಕರೀತಾರಂತ? ನಿಜನಾ ಅತ್ತೆ ನೀವು ಹೇಳ್ತಿರೋದು? ಅಮ್ಮ ಗಂಗಾ, ನಾನು ಹೇಳಿದ್ದೆಲ್ಲ ಸತ್ಯ. ನಿಮ್ಮ ಮಾವನೇ ಈ ರೀತಿ ಹೇಳಿದ್ರು.
ನಿಮ್ಮಪ್ಪ ಅಮ್ಮನ ಕರೆಯೋಣ. ಹಾಗೆ ನಿಮ್ಮಪ್ಪ ಅಮ್ಮನ ಕರೆದ್ರೆ ನಿಂಗೂ ಖುಷಿ ಆಗುತ್ತೆ. ಹಾಗೆ ನಾವು ನಿಮ್ಮಪ್ಪ ಅಮ್ಮನ್ನ ನೋಡ್ಬೋದಲ್ಲ, ಸಂಬಂಧನ ಬೆಳೆಸ್ಬೋದಲ್ಲ ಅಂತ ನಿಮ್ಮ ಮಾವ ಈ ರೀತಿ ಹೇಳ್ತಿದ್ರು ಗಂಗಾ. ಅದಕ್ಕೆ ಅಣ್ಣ ಯಾವ ಬಾಯಿಲಿ ಈ ರೀತಿ ಹೇಳ್ದ? ಅಲ್ಲ, ಅವರು ನಮ್ಮ ಮನೆಗೆ ಬರೋಕ್ಕೆ ಅವ್ರಿಗೆ ನಾಚಿಕೆ ಆಗಲ್ವಾ? ಮಗಳನ್ನ ಈ ರೀತಿ 1 ರೂಪಾಯಿನೂ ಖರ್ಚಿಲ್ದಂಗೆ ಮದುವೆ ಮಾಡಿ ಓಡಿಸಿದ್ದಾರೆ. ಅಂಥದ್ರಲ್ಲಿ ಅಂಥವ್ರನ್ನ ನಮ್ಮ ಮನೆಗೆ ಕರಿಯಕ್ಕೆ ಅಣ್ಣ ಹೇಳಿದ್ನ. ಅಲ್ಲ, ಅವರಿಗೆ ಅಣ್ಣ ಏನೋ ಬಾಯಿ ಮಾತಿಗೆ ಕರೀತಾನೆ, ಆದರೆ ಬರಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕತ್ತು. ಯಾವ ಚಂದ ಅತ್ತೆ ನೀವು ಈ ರೀತಿ ಹೇಳಿದ್ರಿ? ಇನ್ನೂ ಅತ್ತೆ ನಮ್ಮಪ್ಪ ಅಮ್ಮ ಫೋನು ಮಾಡಿಲ್ಲ, ಇಲ್ಲ ಅವ್ರು ಇನ್ನೂ ಇಲ್ಲಿ 1 ದಿವಸನೂ ಬಂದಿಲ್ಲ. ಅಂಥದ್ರಲ್ಲಿ ನಮ್ಮಪ್ಪ ಅಮ್ಮನ ಬಗ್ಗೆ ಏನು ಗೊತ್ತಿಲ್ಲದಲ್ಲ ಯಾಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ? ಅಲ್ಲ ಅದಕ್ಕೆ ಇದರಲ್ಲಿ ಏನು ಪ್ರಾಬ್ಲಮ್ ಹೇಳಿ? ಅಪ್ಪನೇ ಡಿಸೈಡ್ ಮಾಡಿ ಕರಿತೀನಿ ಅಂತ ಹೇಳಿದಾಗ ನೀವ್ಯಾಕೆ ಈ ರೀತಿ ಹೇಳ್ತಿದ್ದೀರಾ? ಅವ್ರಿಗೆ ಯಾಕೆ ನಾಚಿಕೆ ಆಗುತ್ತೆ ಹೇಳಿ? ಅಲ್ಲ, ನಮ್ಮಿಬ್ರು ಮದುವೆ ಬಗ್ಗೆ ಅವ್ರಿಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಅದು ಗೊತ್ತಾ ನಿಮಗೆ? ಅವ್ರಿಗೇನು ಗೊತ್ತಿಲ್ಲ, ಅವ್ರದ್ದು ಯಾವ ತಪ್ಪು ಇಲ್ಲ. ನಾವು ಮಾಡಿರೋ ತಪ್ಪಿಗೆ ಅವ್ರಿಗೆ ಯಾಕೆ ನಾಚಿಕೆ ಆಗುತ್ತೆ ಹೇಳಿ? ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡ್ಬಿಡ್ರಿ. ಅದಕ್ಕೆ ಮನೇಲಿ ಒಂದು ಒಳ್ಳೆ ಶುಭ ಕಾರ್ಯ ಆಗ್ತಿದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸಾಕು. ಗಂಗಾ ಅವ್ರ ಅಪ್ಪ ಅಮ್ಮ ಬಗ್ಗೆ ಮಾತಾಡೋಕ್ಕೆ ನಿಮ್ಗೇನು ಯೋಗ್ಯತೆ ಇಲ್ಲ ಅತ್ತೆ. ಅಲ್ಲ ಕಣ್ಲ ರಾಜು, ನನ್ನನ್ನೇ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ? ಅಲ್ಲ, ನಿನ್ನ ನೆಂಟರು ನಿಂಗೆ ಭಾರಿ ಕಳಿಸ್ಕೊಡ್ಬಿಟ್ಟಿದ್ದಾಳೆ ಬಿಡು. ನನ್ನನ್ನೇ ನೀನು ತಿರುಗಿಸಿ ಮಾತಾಡ್ತೀಯ? ಅಲ್ಲ, ಎಷ್ಟೋ ಧೈರ್ಯ ನಿಂಗೆ ನನ್ನನ್ನೇ ಈ ರೀತಿ ಅನ್ನೋಕ್ಕೆ? ಇಷ್ಟೆಲ್ಲ ಕೇಳಿ ನಾನು ಇನ್ನೂ ಇರಬೇಕಾ ಇಲ್ಲಿ? ನೀವೆಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಯಾಕಮ್ಮ ಚಂದ್ರೆ, ಮನೇಲಿ ಒಂದು ಶುಭ ಕಾರ್ಯ ಆಗ್ತಿರೋ ನಿಂಗೆ ಇಷ್ಟ ಇಲ್ವಾ? ಯಾಕೆ ಈ ರೀತಿ ಮಾತಾಡ್ತೀನಿಯ? ಗಂಗಾ ಅವ್ರ ಅಪ್ಪ ಅಮ್ಮ ಬಂದರೆ ಏನಾಯ್ತು ಈಗ? ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವರು ಎಂಗೇಜ್ಮೆಂಟ್ ಮುಗಿಸ್ಕೊಳ್ತಾರೆ, ಹೋಗ್ತಾರೆ. ಅದಲ್ದಲೆ ಏನು ಯಾರಾದರೂ ಹೇಳಿ ಕೇಳಿ ಈ ರೀತಿ ಸರಿ ಕಣವ ನೀನು ಅವನ ಜೊತೆ ಓಡೋಗೋ ಅಂತ ಯಾವುದೇ ತಂದೆ ತಾಯಿ ಆಗಲಿ ಬಯಸ್ತಾರೆ? ಅಲ್ಲ, ನಿಂಗೂ ಒಬ್ಳು ಮಗಳಿದ್ದಾಳೆ ತಾನೆ, ನೀನು ಅವ್ರ ಬಗ್ಗೆ ಈ ರೀತಿ ಯೋಚನೆ ಮಾಡ್ತೀಯಾ? ಅದನ್ನು ಫಸ್ಟ್ ತಿಳ್ಕೊ. ಅಯ್ಯೋ ದೇವ್ರೆ, ಈಗ ನೀವೆಲ್ಲ ನಾವು ಬಂದಿರೋ ಕೆಲಸ ಮಾಡಿ ಅದನ್ನ ಬಿಟ್ಟು ಅದು ಇದು ಅಂತ ಹೇಳ್ಕೊಂಡು ಕೂರ್ಬೇಡ್ರಿ. ಅಲ್ಲ, ನಮ್ಮ ಗಂಗಾ ಅದಕ್ಕೆ ಯಾರಿಗೇನಂದ್ರೆ ಹೇಳಿ, ಎಲ್ಲರೂ ಸೇರಿ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ತೀರಾ ಅಲ್ವಾ?